ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಪಟ್ಟಂಥ ಬಿಗ್ ಬ್ರೇಕಿಂಗ್ ನ್ಯೂಸ್. ಸಿದ್ದರಾಮಯ್ಯ ಕ್ಯಾಂಪ್ಗೆ ಅರಗಿಸಿಕೊಳ್ಳಲಾರದ ಆಘಾತವನ್ನೇ ಕೊಡ್ತಾ ಹೈಕಮಾಂಡ್ ಇದನ್ನ ಸಿದ್ದರಾಮಯ್ಯನವರು ಒಪ್ಪಿಕೊಳ್ಳಲೇಬೇಕಲ್ಲ. ರಾಹುಲ್ ಗಾಂಧಿ ಖರ್ಗೆ ನಿರ್ಧಾರವನ್ನ ಒಪ್ಪಿಕೊಳ್ಳಲೇಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ. ಹಾಗಾದ್ರೆ ಯಾರು ಆ ಇಬ್ಬರು ಅತ್ಯಂತ ಪ್ರಭಾವಿಗಳು? ಈಗ ಡೆಲ್ಲಿಯಿಂದ ಬರಸಿಡಿಲಿಗೆ ಕಂಗಾಲಾದ್ರ ಇವರು. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಾಗಲೇ ನಾವು ರಿಪೋರ್ಟ್ ಮಾಡಿದ್ವಿ ಮತ್ತು ಕೆಲವು ದಿನಗಳಿಂದ ಸುದ್ದಿ ಸದ್ದು ಮಾಡ್ತಾ ಇದೆ. ಕ್ಯಾಬಿನೆಟ್ ಸರ್ಜರಿ ಆಗತ್ತೆ, ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ಆಗಿ ಹೊಸಬ್ರಿಗೆ ಅವಕಾಶ ಆಗತ್ತೆ, ಹಲವರಿಗೆ ಆಘಾತ ಕಾದಿದೆ ಅಂತ. ಈಗ ಬರ್ತಿರುವಂಥ ಬಿಗ್ ನ್ಯೂಸ್ ಏನಪ್ಪಾ ಅಂತ ಕೇಳಿದ್ರೆ, ಈ ಇಬ್ಬರು ಪ್ರಮುಖರು ಸಿದ್ದರಾಮಯ್ಯ ಸರ್ಕಾರ ಬಂದಾಗಿನಿಂದ ಹೆಚ್ಚು ಮಿಂಚಿದವರು, ಹೆಚ್ಚು ಸದ್ದು ಮಾಡಿದವರು, ಕಾಂಟ್ರವರ್ಸಿಗಳಿಗೂ ಕಾರಣ ಆದವರು ಮತ್ತು ಈಗ ಸಿದ್ದರಾಮಯ್ಯನವ್ರ ಕುತ್ತಿಗೆಗೆ ಬಂದಿದೆಯಲ್ಲ ಈ ಹಗರಣಗಳಲ್ಲೆಲ್ಲ ಇವರ ತಪ್ಪಿನಿಂದಾಗೆ ಸಮಸ್ಯೆಗಳಾದ್ವಾ ಅನ್ನೋ ಚರ್ಚೆಗಳಾಗಿವೆ. ಈ ಇಬ್ಬರ ತಲೆದಂಡವಂತೂ ಫಿಕ್ಸ್ ಅಂತ ಹೇಳಲಾಗ್ತಿದ್ದು, ಸಿದ್ದರಾಮಯ್ಯನವ್ರಿಗೆ ಅತ್ಯಾಪ್ತರಾಗಿದ್ರೂ ಕೂಡ ಅನಿವಾರ್ಯವಾಗಿ ಕೈ ಬಿಡಲೇಬೇಕಾದಂಥ ಪರಿಸ್ಥಿತಿ ಒದಗಿ ಬಂತ. ಬೇರೆ ಯಾರೂ ಅಲ್ಲ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಗನ್ನ ಜೋರಾಗಿ ಮೊಳಗಿಸಿದವರು, ಮಲ್ಟಿಪಲ್ ಡಿಸಿಎಂ ಬೇಕೇ ಬೇಕು ಅನ್ನುವಂಥ ಕೂಗನ್ನ ಎಬ್ಬಿಸಿದವರು KN ರಾಜಣ್ಣನವರು. DK ಶಿವಕುಮಾರ್ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ ರಾಜಣ್ಣನವರು. ಮತ್ತು ಮುಖ್ಯಮಂತ್ರಿ ಬದಲಾವಣೆ ಅಂತೆಲ್ಲ ಸ್ವಾಮೀಜಿ ಸ್ಟೇಟ್ಮೆಂಟ್ ಬಂದಾಗ ಯಾವ ರೀತಿ ಕೆಂಡ ಕಾರಿದ್ರು ಅಂತ ಗೊತ್ತು. ಸಿದ್ದು ಟೀಮ್ನ ದೊಡ್ಡ ಧ್ವನಿಯಾಗಿ ಇಷ್ಟು ದಿನ ಸದ್ದು ಮಾಡಿದವರು ರಾಜಣ್ಣವರು. ಅತ್ಯಂತ ಪ್ರಭಾವಿ. ಒಂದು ಹಗರಣ ಆರೋಪ ಅದು ಇದು ಅಪೆಕ್ಸ್ ಬ್ಯಾಂಕ್ದು ಕೇಳಿ ಬರ್ತಿದೆ, ಅದು ಬೇರೆ ಇದೆ. ಇದೆಲ್ಲದರ ನಡುವೆ ಪಕ್ಷಕ್ಕೆ ಮುಜುಗರ ಅನ್ನೋ ಕಾರಣಕ್ಕೆ ಇನ್ನು ಇತರ ವಿಚಾರಗಳಿರಬಹುದು. ಒಟ್ಟಾರೆಯಾಗಿ ರಾಜಣ್ಣನವರಿಗೆ ಈ ಎಲ್ಲ ಕಾರಣಗಳು ಬಹಳ ಕಾಸ್ಟ್ಲಿ ಆಗ್ತಿವೆ ಅಂತ ಹೇಳಲಾಗ್ತಿದ್ದು, ಯಾರು ಊಹೆ ಮಾಡಿರಲಿಲ್ಲ. ಈಗ ಕೈ ಬಿಡುವ ಮಿನಿಸ್ಟರ್ಗಳ ಲಿಸ್ಟಲ್ಲಿ ಬೇರೆ ಬೇರೆ ಹೆಸರುಗಳಿದ್ವು. ಸಂಭಾವ್ಯ ಇಂಥವ್ರನ್ನ ಕೈ ಬಿಟ್ಟು ಇಂಥವ್ರನ್ನ ಸೇರಿಸ್ಕೊಳ್ಬಹುದು ಅಂತ ಚರ್ಚೆಗಳು ಬೇಕಾದಷ್ಟು ದಿನದಿಂದ ಆಗ್ತಾ ಇದೆ. ಸರ್ಜರಿ ಅಂತೂ ಫಿಕ್ಸ್ ಅಂತ ಹೇಳಲಾಗ್ತಿದ್ದು, ಬೇರೆಯವ್ರ ಹೆಸರುಗಳು ಕೇಳಿ ಬಂದಿದ್ವು, ರಾಜಣ್ಣವ್ರ ಹೆಸರು ಬಂದಿರಲಿಲ್ಲ. ಆದರೆ ಈಗ ಡೆಲ್ಲಿಯಿಂದ ಬರ್ತಾ ಇರುವಂಥ ಮೂಲಗಳ ಮಾಹಿತಿಯ ಪ್ರಕಾರ ರಾಜಣ್ಣನವ್ರನ್ನ ಕೈ ಬಿಡೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ದಟ್ಟ ಸಾಧ್ಯತೆ ರಾಜಣ್ಣನವರು ಔಟ್ ಆಗುವಂಥದ್ದು ಅಂತ. ಇನ್ನೊಬ್ರು ಅತ್ಯಂತ ಪ್ರಭಾವಿ, ಸಿದ್ದರಾಮಯ್ಯನವ್ರಿಗೆ ರೈಟ್ ಹ್ಯಾಂಡ್ ಅನ್ನೋ ರೀತಿಯಲ್ಲಿ ಬಲ ತುಂಬಿಕೊಂಡು ಬಂದವರು. ಎಲೆಕ್ಷನ್ಗೂ ಮುನ್ನ ನಾವು ನೆನಪು ಮಾಡ್ಕೊಳ್ಬಹುದು, ದಾವಣಗೆರೆ ಸಿದ್ದರಾಮೋತ್ಸವದ ಆಧಾರವಾಗಿ ಕೆಲಸ ಮಾಡಿದವರು, ಈಗಲೂ ಅಷ್ಟೇ ದೊಡ್ಡ ಖಾತೆಯನ್ನು ನಿಭಾಯಿಸ್ತಿದ್ದಾರೆ. ಭೈರತಿ ಸುರೇಶ್ ಅವರು ಮೂಢ ಕುತ್ತಿಗೆಗೆ ಬಂದಿದೆಯಲ್ಲ, ಭೈರತಿ ಸುರೇಶ್ ಅವರು ಮಿನಿಸ್ಟರ್ ಆದ ಮೇಲೆ ಸಿಕ್ಕಾಪಟ್ಟೆ ಗೋಲ್ಮಾಲ್ಗಳಾಗಿವೆ ಅನ್ನೋ ಆರೋಪನೂ ಇದೆ. ಅವ್ರ ವಿರುದ್ಧನೂ ಡಾಕ್ಯುಮೆಂಟ್ ಎತ್ಕೊಂಡು ಹೋದ್ರು, ಅದು ಇದು ಅನ್ನೋ ಆರೋಪಗಳನ್ನ ಪ್ರತಿಪಕ್ಷಗಳು ಮಾಡ್ತಿವೆ. ಈ ಹಗರಣ ಮೂಢ ಏನು ಈ ಕಾಂಗ್ರೆಸ್ ಬಂದ ಮೇಲೆ ಅಂತಲ್ಲ, ಹಿಂದೇನೂ ಈ ರೀತಿ ಸೈಟು ಬದಲಿ ನಿವೇಶನ ಬೇಕಾದಷ್ಟು ಆರೋಪ ಪ್ರತ್ಯಾರೋಪಗಳಿವೆ. ಇಷ್ಟು ದೊಡ್ಡ ಪ್ರಮಾಣವನ್ನು ಪಡ್ಕೊಂಡು ಮುಖ್ಯಮಂತ್ರಿಗಳ ಕುರ್ಚಿಗೆ ಕಂಟಕವಾಗುವಂತೆ ಆಗೋದಕ್ಕೆ ಭೈರತಿ ಸುರೇಶ್ ಅವರ ಎಡವಟ್ಟುಗಳ ಕಾರಣ ಅದ್ವಾ? ಇದು ಹೈಕಮಾಂಡ್ನ ಕಣ್ಣು ಕೆಂಪು ಮಾಡಿದ್ಯಾ? ಭೈರತಿ ಸುರೇಶ್ ಅವ್ರಿಗೆ ಇದು ಒಂದೇ ಕಾರಣ ಅಲ್ಲ. ವಿನಯ್ ಕುಲಕರ್ಣಿ ಅವರು ಸಿಡ್ದಿದ್ದಾರಲ್ಲ, ಜಟಾಪಟಿ ಆಗ್ತಿದೆ. ಬೇರೆ ಬೇರೆ ಶಾಸಕರನ್ನ, ಪಕ್ಷದವರನ್ನೇ ಸರಿಯಾಗಿ ನಡೆಸ್ಕೊಳ್ಳಲ್ಲ, ಇವರ ವರ್ತನೆ ಸರಿ ಇಲ್ಲ ಅನ್ನುವಂಥ ದೂರುಗಳ ಮೇಲೆ ದೂರುಗಳು ಹೋಗಿವೆ. ಯಾವ ಮಿನಿಸ್ಟರ್ಗಳ ವಿರುದ್ಧ ದೂರು ಹೋಗಿವೆ ಅನ್ನೋದ್ರ ಬಗ್ಗೆ ಸುದ್ದಿ ಆಗಿತ್ತಲ್ಲ, ಶಾಸಕರೇ ದೂರು ಕೊಟ್ಟಿದ್ದಾರೆ ಅಂತ. ಆ ಪೈಕಿ ಭೈರತಿ ಸುರೇಶ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಹಾಗಾಗಿ ಭೈರತಿ ಸುರೇಶ್ ಅವರ ತಲೆದಂಡ ಈಗ ಹೈಕಮಾಂಡ್ಗೆ ಅನಿವಾರ್ಯವಾಗಿತ್ತು. ಸಿದ್ದರಾಮಯ್ಯನವ್ರಿಗೆ ಪರಮಾಪ್ತರಾದರೂ ಈಗ ಸಿದ್ದರಾಮಯ್ಯನವರು ಏನೂ ಮಾಡೋದಿಕ್ಕಾಗದಂಥ ಒತ್ತಡಕ್ಕೆ ಸಿಲುಕಿದಂತೆ ಕಾಣಿಸ್ತಾ ಇದೆ. ಈ ಇಬ್ಬರ ಜೊತೆಗೆ ಇನ್ಯಾರು? ದಿನೇಶ್ ಗುಂಡೂರಾವ್ ಕೂಡ ಔಟ್ ಆಗಬಹುದು. ಕಾರಣ, ಈ ರೀತಿ ಕಾಂಟ್ರವರ್ಸಿ ಮತ್ತೊಂದು ಅಲ್ಲದೆ ಇದ್ರೂ ಕೂಡ ಬೆಂಗಳೂರು ವ್ಯಾಪ್ತಿಯಲ್ಲಿ ಗೆಲ್ಲಿಸ್ಕೊಳ್ಳೋದಿಕ್ಕಾಗಲಿಲ್ಲ. ಅವರ ಕ್ಷೇತ್ರದಲ್ಲೇ BJP ಅವರ ಪರ್ಫಾರ್ಮೆನ್ಸು ಇದೆಲ್ಲ, ಮತ್ತು ಹಿಂದೆ ಅವ್ರಿಗೆ ಮಂತ್ರಿನೇ ಕೊಡಬಾರ್ದು ಅನ್ನೋ ಒತ್ತಡ ಇತ್ತು KPCC ಅಧ್ಯಕ್ಷರ ಕಡೆಯಿಂದ, ಅಂದರೆ DK ಶಿವಕುಮಾರ್ ಅವ್ರ ಕಡೆಯಿಂದ ಅನ್ನೋ ಸುದ್ದಿಗಳು ಬಂದಿದ್ವು. ಸಿದ್ದರಾಮಯ್ಯನವ್ರು ಪಟ್ಟು ಹಿಡಿದು ತಗೊಂಡಿದ್ದಾರೆ. ಆಮೇಲೆ ಚೇಂಜ್ ಆದಾಗ ಮತ್ತೊಬ್ರು ಕೊಡೋದು ಅನ್ನೋ ಲೆಕ್ಕಾಚಾರದಲ್ಲಿ ಅಂತ.
ಸೊ ದಿನೇಶ್ ಗುಂಡೂರಾವ್ ಅವರು ಔಟ್ ಆಗೋ ಸಾಧ್ಯತೆ ಇದೆ. ಮುನಿಯಪ್ಪನವರು ಔಟ್ ಆದ್ರೂ ಅದು ಅವ್ರಿಗೆ ಆಘಾತ ಆಗಲ್ಲ, ಯಾಕಂದ್ರೆ ಅವರ ಮಗಳಿಗೆ ಕೊಡ್ತಾರೆ ಅಂತ ಹೇಳಲಾಗ್ತಿರೋದ್ರಿಂದ ಈ 3-4 ಜನ ಅಂತೂ ಔಟ್ ಆಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಿದ್ದು. ಇವರ ಜೊತೆಗೆ ಇನ್ನೂ ಒಂದು 3-4 ಹೆಸರುಗಳು ಕೇಳಿ ಬರ್ತಿದೆ, ಕಾದು ನೋಡಬೇಕು. ಕೋಲಾರದಲ್ಲಿ, ಚಿತ್ರದುರ್ಗ, ಬಾಗಲಕೋಟೆ, ಇನ್ನು ಸುಮಾರು ಜಿಲ್ಲೆಗಳಲ್ಲಿ ಸೋಲಿನ ಹೊಣೆ ಹೊತ್ತು ಕೆಲವರು ಔಟ್ ಆಗಬಹುದು. ಕೆಲವರನ್ನ ಇಂತಹ ಆರೋಪ ಅಥವಾ ಸೋಲಿನ ವಿಚಾರ ಇದ್ರೂ ಕೂಡ ಪಟ್ಟು ಹಿಡಿದು ಉಳಿಸ್ಕೊಳ್ಳುವಲ್ಲಿ ಯಶಸ್ವಿ ಆಗಬಹುದು ಡಿ ಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯನವರು. ಕಾದು ನೋಡಬೇಕು. ಈ ಖಾಲಿಯಾಗುವ ಜಾಗಗಳಿಗೆ ಯಾರ ಬಣದ ನಾಯಕರು ಇನ್ನಾಗ್ತಾರೆ ಅನ್ನೋದು ಕೂಡ ಅತ್ಯಂತ ನಿರ್ಣಾಯಕ. ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರು ಬೀಸೋ ದೊಣ್ಣೆಯಿಂದಂತೂ ತಪ್ಪಿಸ್ಕೊಂಡಂಗೆ ಕಾಣಿಸ್ತಾ ಇದೆ ಸದ್ಯಕ್ಕೆ. ರಾಜ್ಯಪಾಲರು ಈಗ ಕುಮಾರಸ್ವಾಮಿ ಅವ್ರ ವಿಚಾರ ಎತ್ತದ ಮೇಲೆ ನಿರಾಣಿ, ಜೊಲ್ಲೆ ಅವ್ರದ್ದೆಲ್ಲ ಹೋಗಿದ್ರು ಪರ್ಮಿಷನ್ಗೆ, ಅಲ್ಲೇ ಬಿದ್ದಿವೆ. ಸಿದ್ದರಾಮಯ್ಯನವ್ರದ್ದು ಮಾತ್ರ ಯಾಕೆ ಎತ್ಕೊಂಡ್ರಿ ಅನ್ನೋ ಪ್ರಶ್ನೆ ಬರ್ತಿದ್ದ ಹಾಗೆ ಸ್ವಲ್ಪ ವೇಗವನ್ನು ತಗ್ಗಿಸ್ತಂತೆ ಕಾಣಿಸ್ತಾ ಇದೆ. ಈ ಕಡೆ ಕೋರ್ಟಲ್ಲೂ ಕಾದು ನೋಡ್ಬೇಕು ಏನಾಗುತ್ತೆ ಅಂತ. ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ಬೀಸೋ ದೊಣ್ಣೆಯಿಂದ ತಕ್ಕ ಮಟ್ಟಿಗೆ ಸಮಾಧಾನ ಈಗ ಸಿಕ್ಕಿದ್ರೂ ಕೂಡ ಹೈಕಮಾಂಡ್ನಿಂದ ಆಘಾತ ಕಾದಿದೆಯಾ? ದೊಡ್ಡದೊಂದು ಸರ್ಜರಿ ಮಾಡೋದಕ್ಕೆ ಹೈಕಮಾಂಡ್ ಮನಸ್ಸು ಮಾಡಿದ್ದು ಬದಲಾವಣೆ ಅನಿವಾರ್ಯ ಅನ್ನೋ ನಿರ್ಧಾರ ಆಗಿದೆ. ಡಿ ಕೆ ಶಿವಕುಮಾರ್ ಕೂಡ ಡೆಲ್ಲಿಯಲ್ಲಿ ನಿರಂತರ ಮಾತುಕತೆ ಮಾಡಿಕೊಂಡು ಬಂದಿದ್ದಾರೆ. ಕೆಲವರು ಪದೇ ಪದೇ ಬೇಕು ಅಂತ ಕೆಸರು ಎಬ್ಬಿಸ್ತಿದ್ದಾರೆ, ಪರಿಸ್ಥಿತಿ ಹದಗೆಡಿಸ್ತಿದ್ದಾರೆ. ಮಲ್ಟಿಪಲ್ DCM ಅದು ಇದು ಅಂತ ಇಲ್ಲ ಸಲ್ಲದ ಕಿರಿಕ್ ತೆಗಿತಿರೋರನ್ನ ಮೊದಲು ಸುಮ್ಮನಾಗಿಸಿ ಅನ್ನೋ ದೂರುಗಳು ಹೋಗ್ತಿರೋದು, ಇದೆಲ್ಲ ಈಗ ಕೆಲವರಿಗೆ ಬಹಳ ಕಾಸ್ಟ್ಲಿ ಆಗುವಂತೆ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಈ ವಾರದ ಒಳಗಾಗಿ ಪಾದಯಾತ್ರೆ ಗಲಾಟೆ ಜೋರಾಗಿತ್ತು. ಬಿಜೆಪಿ JDSನ ಪಾದಯಾತ್ರೆಗೆ ಕೌಂಟರ್ ಕೊಡಬೇಕಿತ್ತು. ಸಮಾವೇಶ ಎಲ್ಲ ಈ ಸದ್ದು ಗದ್ದಲಗಳು ಮುಗೀಲಿ ಅಂತ ಕಾಯ್ತಾ ಇದ್ದಂತಹ ಹೈಕಮಾಂಡ್ ತಕ್ಷಣಕ್ಕೆ ಈಗ ದೊಡ್ಡ ಬದಲಾವಣೆ ಮಾಡೋದಿಕ್ಕೆ ತಯಾರಿ ಮಾಡ್ಕೊಳ್ತಿದೆ ಅನ್ನೋದು ರಾಜ್ಯ ಕಾಂಗ್ರೆಸ್ನಲ್ಲಿ ಕಂಪನ ಸೃಷ್ಟಿಸಿರುವಂತಹ ಬೆಳವಣಿಗೆ. ನೋಡೋಣ, ಕಾದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.